ಅಪ್ಪು, ಆಮ ಸುಮಾರು ಜನ ಮೆಸೇಜ್ ಮಾಡಿದಾರಲ್ವಾ, ಮದುವೆ ವಿಳಂಬ ಆಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಏನಾರ ಪರಿಹಾರ ಇದ್ರೆ ಹೇಳ್ತೀರಾ? ಸಿಂಪಲ್ ಆಗಿ ಒಂದು ಪರಿಹಾರ ಹೇಳೋದು ಒಂದು ಎರಡು ಕೊಡ್ತೀನಮ್ಮ. ಮೊದಲನೇದು ಏನು ಅಂತಂದರೆ, ಪ್ರತಿದಿನ ನಿಮ್ಮ ಮನೆ ಹತ್ರ ಎಲ್ಲಿ ಅರಳಿ ಮರ ಇರುತ್ತೋ ಅಲ್ಲಿಗೆ ಒಂದು ಚೊಂಬು ನೀರನ್ನು ತೊಗೊಂಡೋಗಿ ಗಿಡಕ್ಕೆ ಹಾಕ್ಬಿಟ್ಟು ಓಂ ಗುರುವೇ ನಮಃ ಅಂತ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಒಂದು 48 ಸಲ ಜಪ ಮಾಡಬೇಕು. ಮತ್ತು ಅದನ್ನು ಪ್ರತಿ ದಿನ ಮಾಡಬೇಕು, 43 ದಿನ ಮಾಡಬೇಕು. ಆದರೆ ಭಾನುವಾರ ಒಂದು ದಿನ ಮಾತ್ರ ಮಾಡಬಾರ್ದು, ಕಂಟಿನ್ಯೂಗಿ 43 ದಿನ ಮಾಡಬೇಕು. ಭಾನುವಾರ ಮಾತ್ರ ನಿಷಿದ್ಧ. ಮತ್ತು ಋತುಮತಿ ಆದಾಗ 5 ದಿನ ಹೆಣ್ಮಕ್ಳು ಅದನ್ನು ಮಾಡೋಂಗಿಲ್ಲ. ಅದೇ ರೀತಿ 43 ದಿನ ಮಾಡಿ ಆ ಮರಕ್ಕೆ ಒಂದು ಚೊಂಬು ನೀರು ಹಾಕಿ ಆ ಮರದ ಕೆಳಗಡೆ ಕೂತ್ಕೊಂಡು ಓಂ ಗುರುವೇ ನಮಃ ಅಂತ ಜಪ ಮಾಡಿದ್ರೆ ಶೀಘ್ರದಲ್ಲಿ ವಿವಾಹಕ್ಕೆ ಅನುಕೂಲ ಆಗುತ್ತೆ. ಅದು ಒಂದು ಉಪಾಯ. ಎರಡನೇದು, ನಿಮ್ಮ ಮನೆ ಹತ್ರ ಯಾವ್ದಾರ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಥವಾ ಲಕ್ಷ್ಮೀ ನಾರಾಯಣನ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ಬಾಸಿಂಗ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ನೀವು ಫಸ್ಟ್ ಅದನ್ನು ತೊಗೊಂಡು ಒಂದು ಬಾಸಿಂಗ ತೊಗೊಂಡು, ಗಂಡು ಮಕ್ಕಳಾದರೆ ಹೆಣ್ಮಕ್ಳು ಬಾಸಿಂಗ ತೊಗೋಬೇಕು, ಹೆಣ್ಮಕ್ಳಾದರೆ ಗಂಡು ಮಕ್ಕಳು ಬಾಸಿಂಗ ತೊಗೊಂಡು ಅದಕ್ಕೆ ಒಂದು ಸಣ್ಣ ನವಿಲ್ಗಿರಿನ ಅದಕ್ಕೆ ಸಿಕ್ಕಿಸಿ ಯಾವ್ದಾರ ವಿಷ್ಣು ದೇವಸ್ಥಾನದಲ್ಲಿ ಹೋಗಿ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಅವಾಗ ಹೇಳಿದ್ನಲ್ಲ ಆ ದೇವರಿಗೆ ಅದನ್ನು ಕೊಟ್ಟು ಒಂದು ತುಳಸಿ ಅರ್ಚನೆ ಮಾಡಿಸಿ ಬೇಸನ್ ಲಾಡು ಅಂತ ಬರುತ್ತೆ, ಅದನ್ನು ಒಂದು 5 ತೊಗೊಂಡೋಗಿ ದೇವರಿಗೆ ನೈವೇದ್ಯ ಮಾಡಿ ಒಂದನ್ನು ನೀವು ಸ್ವೀಕರಿಸ್ಕೋಬೇಕು. ಈ 4 ಅಲ್ಲಿ ಬರೋಂಥ ಭಕ್ತಾದಿಗಳಿಗೆಲ್ಲ ದಾನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಶೀಘ್ರದಲ್ಲಿ ವಿವಾಹಕ್ಕೆ ಅನುಕೂಲ ಆಗುತ್ತೆ. ವಿಷ್ಣು ದೇವಸ್ಥಾನದಲ್ಲಿ ಇದನ್ನು ಎಷ್ಟು ಸಲ ಮಾಡಬೇಕು ಅನ್ನೋ ನಿಮ್ಮ ಕ್ವಶನ್ಗೆ ಕನಿಷ್ಠ ಪಕ್ಷ ಒಂದು 12 ಶನಿವಾರ ದಿನ ಇದನ್ನು ಮಾಡಬೇಕು. ಮಾಡಿದ್ರೆ ಶೀಘ್ರದಲ್ಲಿ ವಿವಾಹಕ್ಕೆ ಅನುಕೂಲ ಆಗುತ್ತಮ್ಮ. ಅದನ್ನು ಮಾಡಿ ಒಳ್ಳೆಯದಾಗುತ್ತೆ.